30-40 ಇಷ್ಟು ಚೆನ್ನಾಗಿ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಅಂತ. ಯಾಕಂದ್ರೆ ತುಂಬಾ ವಿಶಾಲವಾಗಿ ಬಂದಿದೆ ಮನೆ. ಇನ್ನ ನಮ್ಗೆ ಸೆಕೆಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಲಿಫ್ಟ್ ಕೂಡ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಇದು ನಮ್ಗೆ ಲಿಫ್ಟ್ ಏರಿಯಾ ಬರ್ತಾ ಇದೆ. ಎಲ್ ಶೇಪ್ ಅಲ್ಲಿ ಒಂದು ಕಿಚನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸ್ಪೇಷಿಯಸ್ ಆಗಿರೋ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಅಂಡ್ ನೀವು ಇಂಟೀರಿಯರ್ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಮ್ಯಾಚ್ ಮಾಡಿ ಮಾಡಿರೋದು. ಟೇಸ್ಟ್ ಅಂತ ಯಾವ ತರದ್ದು ಅದೇ ಕಾನ್ಸೆಪ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಕಂಪ್ಲೀಟ್ ಈ ಮನೆಗೆ ಡಿಜಿಟಲ್ ಲೈಟ್ಸ್ ನ ಪ್ರೊವೈಡ್ ಮಾಡಿರೋದು. ಇದಕ್ಕೆ ನಮ್ಗೆ ಇಲ್ಲಿ ವರ್ಕ್ ಸ್ಟೇಷನ್ ತರಾನು ಯೂಸ್ ಮಾಡ್ಕೋಬಹುದು. ಇದನ್ನ ಆಕ್ಚುಲಿ ಸ್ಕೆಲೆಟ್ ನ ಪ್ರೊವೈಡ್ ಮಾಡಿದೀವಿ ಮೇಲ್ಗಡೆಯಿಂದ. ನಿಮ್ಗೆ ಈ ಮನೆ ಬಜೆಟ್ ಎಷ್ಟಾಗಿರ್ಬೋದು ಅಂತ ಐಡಿಯಾ ಏನಾದ್ರು ಇದ್ರೆ ಅದನ್ನು ಕೂಡ DM ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕುಸುಮ, ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಹೇಳ್ಬಿಟ್ಟು. ಸೊ ನಾನು ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಪೇಜಲ್ಲಿ ನಾನು ಪ್ರೀವಿಯಸ್ ಅಲ್ಲಿ ಒಂದು ಹೋಮ್ ಟೂರ್ನ ಅಪ್ಲೋಡ್ ಮಾಡಿದೆ 85 lakhs ಅಂತ ಹೇಳ್ಬಿಟ್ಟು. ನೀವೇನು ಮಾಡಿದ್ದೀರಾ, ಎಲ್ಲ ಅದಕ್ಕೆ ಸೇಲ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದೀರಾ. ನಮ್ಮದು ಸೇಲ್ ಅಲ್ಲ, ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ. ಬ್ಯಾಂಗ್ಳೂರಲ್ಲಿ ನಿಮ್ಮದು ಸೈಟ್ ಇದ್ರೆ ಅದಕ್ಕೆ ನಾವು ಮನೇನ ಕಟ್ಕೊಡ್ತೀವಿ. ಸೊ ನೀವು ಕನ್ಸ್ಟ್ರಕ್ಷನ್ ಎನ್ಕ್ವೈರಿ ಇದ್ರೆ ನಮಗೆ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಮತ್ತೊಂದು ಮನೆನ ತೋರ್ಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋ ಈ ಮನೆ 30-40 ಕನ್ಸ್ಟ್ರಕ್ಷನ್ ಆಗಿರೋದು. ಇದ್ರ ಅಮೌಂಟ್ ನಾನು ಇವಾಗ ನಿಮಗೆ ರಿವೀಲ್ ಮಾಡೋದಿಲ್ಲ. ಒನ್ಸ್ ಇದ್ರ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಹೋಮ್ ಟೂರ್ ಮಾಡ್ತೀನಿ, ಅವಾಗ ಇದ್ರ ಅಮೌಂಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಮನೆ ನೋಡಿ ಎಷ್ಟಾಗಿರ್ಬೋದು ಅಂತ ಅಮೌಂಟು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮನೆ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ, ನಮಗೆ ಕೆಳಗಡೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಮತ್ತೆ ನಮ್ಗೆ ಇಲ್ಲಿ ಒಂದು 1 BHK ರೆಂಟಲ್ ಹೌಸ್ ಸಿಗ್ತಾ ಇದೆ. ಅಂಡ್ ಫಸ್ಟ್ ಫ್ಲೋರ್ ಅಂತ ಹೋದ್ರೆ ಅಲ್ಲಿಗೂ ಕೂಡ ನಮಗೆ 2 BHK 1 ರೆಂಟಲ್ ಹೌಸ್ ಬರ್ತಾ ಇದೆ. ಇನ್ನ ನಮಗೆ ಸೆಕೆಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನೀವು ನೋಡ್ತಾ ಇದ್ರೆ ಇದು ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲೆಲ್ಲ ಸ್ವಲ್ಪ ಮೆಸಿ ಆಗಿದೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಸೆಕೆಂಡ್ ಕೋಟ್ ಪೇಂಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಾವು 1 feet ಅಲ್ಲಿ ನಾವು ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಅಂಡ್ ಇದು ನಮಗೆ ರೆಂಟಲ್ ಮನೆ ಸಿಗ್ತಾ ಇದೆ. ಹೋಗೋಣ. ನಾನು ಇವತ್ತು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಯಾಕಂದ್ರೆ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಮನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇದು ನಮಗೆ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಟಿವಿ ಯೂನಿಟ್ ತರ ಬಂದಿದೆ. ವಿತ್ ಒಂದು ಕಾಮನ್ ವಾಶ್ರೂಮ್ ಕೂಡ ನಾವ್ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಹಾಗೆ ನಮ್ಗೆ ಇಲ್ಲಿ ಬಂದ್ರೆ ಮಾಡ್ಯುಲರ್ ಕಿಚನ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ನೀವೇ ನೋಡ್ಬೋದು ರೆಂಟಲ್ ಮನೆಗೂ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಕಿಚನ್ ಅಂತ. ಮತ್ತೆ ಸ್ಪೇಷಿಯಸ್ ಕೂಡ ಬಂದಿದೆ. ಇದು ನಮಗೆ ಮಾಡ್ಯುಲರ್ ಕಿಚನ್ ಸಿಗ್ತಾ ಇದೆ. ವಿತ್ ಇಲ್ಲಿ ನಮ್ಗೆ ಯುಟಿಲಿಟಿ ಕೂಡ ಸ್ಪೇಸ್ ಸಿಗ್ತಾ ಇದೆ. ಸೊ ಇವಾಗ ನಾನು ಇಲ್ಲಿ ನಿಮ್ಗೆ ವಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ, ವಾಲ್ ಬಗ್ಗೆ ಹೇಳಲಿಲ್ಲ. ಇದೆಲ್ಲ ನಮ್ಗೆ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ. ಟೈಲ್ಸ್ ಎಲ್ಲ ಕಂಪ್ಲೀಟ್ ಇದು. ಅಂಡ್ ನಾವು ಕಾರ್ ಪಾರ್ಕಿಂಗ್ ಫ್ಲೋರಿಂಗ್ ನೋಡೋದಾದ್ರೆ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಬರ್ತಾ ಇದೆ ನಮ್ಗೆ. ಸೊ ಬನ್ನಿ ಮೇಲ್ ಹೋಗೋಣ ಫಸ್ಟ್ ಫ್ಲೋರ್ಗೆ. ಅಂಡ್ ಇಲ್ಲೂ ಕೂಡ ನಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ ಇಲ್ಲೆಲ್ಲ. ಅಂಡ್ ನೀವು ಮತ್ತೊಂದು ಗಮನಿಸಬಹುದು, ಇಲ್ಲಿ ಲಿಫ್ಟ್ ಕೂಡ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಇದು ನಮ್ಗೆ ಲಿಫ್ಟ್ ಏರಿಯಾ ಬರ್ತಾ ಇದೆ. ಅಂಡ್ ಇಲ್ಲ ನಾವು ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅಂಡ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕಾರ್ ಪಾರ್ಕಿಂಗ್ ಏರಿಯಾ ಇರೋದ್ರಿಂದ ಒಂದು ಕಾಮನ್ ವಾಶ್ರೂಮ್ ನ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಬನ್ನಿ ಮೇಲ್ಗಡೆ ಹೋಗೋಣ. ನೀವು ಸ್ಟೇರ್ ಕೇಸ್ ನೋಡ್ಬೋದು. ಸ್ಟೇರ್ ಕೇಸ್ ಎಲ್ಲ ನಾವು ಲಪೋತ್ರನ ಯೂಸ್ ಮಾಡಿದೀವಿ. ಇದು ನಮ್ಗೆ ಮಿನಿಮಮ್ ಒಂದು 3.5 feet ನಮ್ಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಅಂಡ್ ಇದೆಲ್ಲ ನಮ್ಗೆ SS ರೇಲಿಂಗ್ಸ್ ಬರ್ತಾ ಇದೆ ಕಂಪ್ಲೀಟ್ ಇದು. ಸೊ ಬನ್ನಿ ಮೇಲ್ ಹೋಗೋಣ. ಅಂಡ್ ನೀವು ಮನೆಗೆ ನೋಡೋದಾದ್ರೆ ಕಂಪ್ಲೀಟ್ ಇದೆಲ್ಲ ಬೊಬಲ್ ಟೆಕ್ಸ್ಚರ್ ಪೇಂಟ್ ನ ಯೂಸ್ ಮಾಡಿರೋದು ನಾವು ಕಂಪ್ಲೀಟ್ ಆಗಿ. ಸೊ ಇದು ನಮ್ಗೆ ವುಡನ್ ವಿಂಡೋ ಬರ್ತಾ ಇದೆ. ಅಂಡ್ ಇಲ್ಲಿ ನಮ್ಗೆ ಲಿಫ್ಟ್ ಏರಿಯಾ ಸಿಗ್ತಾ ಇದೆ ಇದು ನಮ್ಗೆ. ಸೊ ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದೀವಿ. ಇದು ಕೂಡ ನಮ್ಗೆ ಕಂಪ್ಲೀಟ್ ರೆಂಟಲ್ ಮನೆ ಸಿಗ್ತಾ ಇದೆ. ಅಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ಕೆಳಗಡೆ ವಾಲ್ಗೆ ಹಾಕಿರೋದ್ನಲ್ಲ, ಸೊ ಅದೇ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಟೈಲ್ಸ್, ಇದು ನಮ್ಗೆ ಟೈಲ್ಸ್ ಸಿಗ್ತಾ ಇರೋದು. ಅಂಡ್ ನೀವು ಮೇಲ್ಗಡೆ ನೋಡ್ಬೋದು ಫಂಡಮ್ಯಾಕ್ಸ್ ನ ಯೂಸ್ ಮಾಡಿ ಅದೊಂದು ಸ್ಪಾಟ್ ಲೈಟ್ ನ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ನಮಗೆ ಕಂಪ್ಲೀಟ್ ಟೀಕು ಡೋರ್ ಬರ್ತಾ ಇದೆ. ಈ ಕಂಪ್ಲೀಟ್ ಬ್ರಾಸ್ ಬಂದಿದೆ ಸೆಂಟ್ರಲ್ ಎಲ್ಲ. ಸೊ ಒಂದು ಕ್ಯೂಟ್ ಹ್ಯಾಂಡಲ್ ಬಂದಿದೆ. ಇದು ನಮ್ಗೆ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ಆಗಿರೋ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ನಾವು ನೋಡೋದಾದ್ರೆ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ನಮ್ಗೆ ಇಲ್ಲಿ ಕಿಚನ್ ಸಿಗ್ತಾ ಇದೆ, ಒಂದ್ ದೇವ್ರ ಮನೆ ಬರ್ತಾ ಇದೆ. ಅಂಡ್ ಇಲ್ಲಿ ನಮ್ಗೆ 2 ರೂಮ್ಸ್ ಬರ್ತಾ ಇದೆ. ಇಲ್ಲಿ ನಮ್ಗೆ ಟಿವಿ ಯೂನಿಟ್ ಬಂದಿದೆ. ಆಕ್ಚುಲಿ ನಿಮ್ಗೆ ಇವಾಗ ನೋಡೋದಕ್ಕಿಂತ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಹೋಮ್ ಟೂರ್ ಮಾಡ್ತೀನಲ್ಲ, ಅವಾಗ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ. ಇಲ್ಲೂ ಅಷ್ಟೇ ನಮ್ಗೆ ಹಾಲ್ಗೂ ಮತ್ತೆ ಕಿಚನ್ಗೂ ಪಾರ್ಟಿಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರೋ ಇದನ್ನ ಮಾಡಿರೋದು. ಇದು ಕಂಪ್ಲೀಟ್ ವುಡ್ ಅಲ್ಲೇ ಮಾಡಿರೋದು ನಾವು. ಇಲ್ಲಿ ಒಂದು ಸ್ಪಾಟ್ ಲೈಟ್ ಬಂದಿದೆ. ಅಂಡ್ ಏನಪ್ಪಾ ಮತ್ತೊಂದಂತ ಹೇಳಿದ್ರೆ, ನಮ್ಗೆ ದೇವ್ರ ಮನೆ ಇಲ್ಲಿ ಮಾಡಿರೋದು. ಇದು ನಮ್ಗೆ ವುಡ್ ಅಲ್ಲಿ ದೇವ್ರ ಮನೆನ ಮಾಡಿರೋದು. ಇಲ್ಲೆಲ್ಲ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಇಲ್ಲಿ ಗ್ರಾನೈಟ್ ನ ಮಾಡಿದೀವಿ ಕೆಳಗಡೆ. ಇಲ್ಲಿ ಕೆಳಗಡೆ ನಾವು ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಇನ್ ಮಿಕ್ಕಿದೆಲ್ಲ ಕಂಪ್ಲೀಟ್ ವುಡ್ ಅಲ್ಲೇ ಮಾಡಿರೋದು.
ವಿತ್ ಇಲ್ಲಿ ನಮ್ಗೆ ಗ್ಲಾಸ್ ಫಿಟ್ಟಿಂಗ್ ಬಂದಿದೆ ಇದೆ ಎರಡರಲ್ಲೂ. ಇಲ್ಲಿ ನಮ್ಗೆ ಎಲ್ ಶೇಪ್ ಅಲ್ಲಿ ಒಂದು ಕಿಚನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಕೌಂಟರ್ ಟಾಪ್ ಎಲ್ಲ ನೋಡಿದ್ರೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅಂಡ್ ನೀವು ಇಂಟೀರಿಯರ್ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಮ್ಯಾಚ್ ಮಾಡಿ ಮಾಡಿರೋದು. ಅಂಡ್ ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಬರ್ತಾ ಇದೆ, ಮೇಲ್ಗಡೆನೂ ಅಷ್ಟೇ. ಇಲ್ಲೂ ನೋಡ್ಬೋದು ಆಲ್ಮೋಸ್ಟ್ ಇದು ಕಂಪ್ಲೀಟ್ ನಮ್ಗೆ ವುಡನ್ ವಿಂಡೋನೇ ಬರ್ತಾ ಇದೆ ವಿತ್ ಮಸ್ಕಿಟೋ ಮೆಶ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ನಮ್ಗೆ ಹೇಳಿದ್ನಲ್ಲ ನಾನು, ಕಿಚನ್ ಅಂತ ಬಂದಾಗ ಯುಟಿಲಿಟಿ, ಇಲ್ಲೂ ಕೂಡ ನಮ್ಗೆ ಯುಟಿಲಿಟಿ ಸ್ಪೇಸ್ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ಒಂದು ಟ್ಯಾಬ್ ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದೀವಿ, ಅಲ್ಲಿ ವಾಶ್ ಮಾಡ್ಕೊಳಕ್ ಆಗಲ್ಲ, ಸೊ ಇಲ್ಲಿ ವಾಶ್ ಮಾಡ್ಕೋಬಹುದು. ಸೊ ಇವಾಗ ನಾನು ನಿಮ್ಗೆ ಫಸ್ಟ್ ಬೆಡ್ರೂಮ್ ನ ತೋರಿಸ್ತಾ ಇದ್ದೀನಿ. ಇದು ನಮ್ಗೆ ಒಂದ್ ಬೆಡ್ರೂಮ್ ಸಿಗ್ತಾ ಇದೆ, ಇದು ನಾವು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ವಿತ್ ಇಲ್ಲಿ ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ಸ್ ಕೂಡ ಬಂದಿದೆ. ನಾನ್ ನಿಮ್ಗೆ ತುಂಬಾ ವಿಡಿಯೋಸ್ ಹೋಮ್ ಟೂರ್ ನ ಮಾಡ್ತಾನೆ ಇರ್ತೀನಿ, ನೀವು ಯಾವ್ದಾರ ಡಿಸೈನ್ಸ್ ಎಲ್ಲ ನೀವು ನೋಡಿ ಮಾಡಿಸ್ಕೋಬಹುದು. ಸೊ ಇದು ನಮ್ಗೆ ಒಂದು ಮಿರರ್ ಬಂದು ಇಲ್ಲಿ ನಮ್ಗೆ ಸ್ಟೋರೇಜ್ ಯೂನಿಟ್ ಬಂದಿದೆ, ಇಲ್ಲೂ ಕೂಡ ಅಷ್ಟೇ. ಸೊ ಮತ್ತೊಂದು ರೂಮ್ ಇದೆ, ಅದೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ಕಾಮನ್ ವಾಶ್ರೂಮ್ ಇದೆ. ಸೊ ಅಂದ್ರೆ ರೂಮ್ಸ್ಗೆಲ್ಲ ಅಟ್ಯಾಚ್ಡ್ ವಾಶ್ರೂಮ್ ಬಂದಿಲ್ಲ, ಸಪರೇಟ್ ಇಲ್ಲಿ ಹಾಲ್ ಅಲ್ಲೇ ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ಟೈಲ್ಸ್ ಎಲ್ಲ ಅಷ್ಟೇ 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ಅಂಡ್ ಅಪ್ ಟು ರೂಫ್ ವರ್ಗೂ ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಇನ್ ಫ್ಲೋರಿಂಗ್ ಎಲ್ಲ ನೋಡಿದ್ರೆ ಆಂಟಿಸ್ಕಿಟ್ ಟೈಲ್ಸ್ ನ ನಾವು ಯೂಸ್ ಮಾಡಿರೋದು. ಸೊ ಬನ್ನಿ ಇಲ್ಲೊಂದು ರೂಮ್ ಇದೆ, ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಸಿಗ್ತಾ ಇದೆ. ಅಂಡ್ ಕ್ರಾಸ್ ವೆಂಟಿಲೇಷನ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಇನ್ನ ನಾವು ಇಂಟೀರಿಯರ್ ಗೆ ಅಂತ ಬಂದಾಗ ಇದು ಕೂಡ ಮ್ಯಾಟ್ ಫಿನಿಶ್ ಬರ್ತಾ ಇದೆ. ಇದು ಸೇಮೇ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ನಿಮ್ಗೆ ಎಲಿವೇಶನ್ ಅಲ್ಲಿ ಆಕ್ಚುಲಿ ಹೇಳಿಲ್ಲ, ಯಾಕಂದ್ರೆ ಮತ್ತೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿದಾಗ ತೋರ್ಸೋಣ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಎಲಿವೇಶನ್ ಅಲ್ಲೆಲ್ಲ ಇಲ್ಲಿ ನಮ್ಗೆ ಬಾಲ್ಕನಿ ಸಿಗ್ತಾ ಇದೆ. ಇದೆಲ್ಲ ನಮ್ಗೆ ಫ್ರೆಂಚ್ ಡೋರ್ ಬರ್ತಾ ಇದೆ. ಸೊ ನೋಡ್ಬೋದು ನೀವು, ಫ್ರೆಂಚ್ ಡೋರ್ ಸಿಗ್ತಾ ಇದೆ ಇಲ್ಲಿ. ಇಲ್ಲಿ ನಮ್ಗೆ MS ಅಲ್ಲಿ CNC ಕಟಿಂಗ್ ಡಿಸೈನ್ ನ ಮಾಡಿರೋದು ನಾವಿಲ್ಲಿ. ಫ್ಲೋರಿಂಗ್ ಎಲ್ಲ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು ಇಲ್ಲೆಲ್ಲ. ಸೊ ನೋಡ್ಕೊಂಡ್ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಏನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದ್ರೆ ಪಾಪ ಅವ್ರಿಗೆ ವರ್ಕಿಂಗ್ ಡಿಸ್ಟರ್ಬ್ ಆಗುತ್ತೆ. ಸೊ ನಮ್ಗೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಬರ್ತಾ ಇದೆ. ಅಂಡ್ ಡೋರ್ ನೋಡ್ಬೋದು ಪಾಲಿಶಿಂಗ್ ನಡೀತಾ ಇದೆ ಆಲ್ರೆಡಿ. ಅಂಡ್ ಇಲ್ಲೆಲ್ಲ ನಮ್ಗೆ ಗೋಪುರ ತರ ಬಂದಿದೆ, ಇದೆಲ್ಲ ಕಂಪ್ಲೀಟ್ ವುಡ್ ಎಲ್ಲ ಬಂದಿರೋದು. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಮ್ಗೆ ದೇವ್ರ ಮನೆ ಬರ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ದೇವಸ್ಥಾನದಲ್ಲೆಲ್ಲ ಯಾವ ತರದ್ದು ಅದೇ ಕಾನ್ಸೆಪ್ಟ್ ಅಲ್ಲಿ ಈ ದೇವ್ರ ಮನೆಯನ್ನು ಮಾಡಿರೋದು. ಇದ್ರ ಒಳಗಡೆ ಹೇಗಿದೆ ಅಂತ ನೀವು ನೋಡ್ಬೇಕಾ. ಹಾಗಾದ್ರೆ ನಿಮ್ಗೆ ಈ ಕಂಪ್ಲೀಟ್ ಹೋಮ್ ಟೂರ್ ಬೇಕಾಗಿದ್ದಲ್ಲಿ ನನಗೆ DM ಮಾಡಿ ತಿಳಿಸಿ, ಕಂಪ್ಲೀಟ್ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಬನ್ನಿ ಇವಾಗ ನಾನು ಕಿಚನ್ ಎಲ್ಲ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲಾನು ಅಷ್ಟೇ, ಇದೆಲ್ಲ ಇಲ್ಲಿಗೆ ಕಂಪ್ಲೀಟ್ ಇಲ್ಲಿಗೆ ಬರುತ್ತೆ, ಇದು ಫಿಕ್ಸ್ ಮಾಡುತ್ತೆ. ಅದೆಲ್ಲ ನಾನು ಲಾಸ್ಟ್ ಹೋಮ್ ಟೂರ್ ತೋರಿಸ್ತೀನಿ. ಇಲ್ಲಿ ನಮ್ಗೆ ಯುಟಿಲಿಟಿ ಬರ್ತಾ ಇದೆ, ಮಿನಿ ಕಿಚನ್ ಅಂತಾನೆ ಹೇಳ್ಬೋದು ಇದನ್ನ. ನೀವೇ ನೋಡ್ತಾ ಇದ್ದೀರಾ, ಇನ್ನು ಕೂಡ ನಮ್ಗೆ ಸ್ಟೋರೇಜ್ ಸ್ಪೇಸ್ ಬರ್ತಾ ಇದೆ. ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು ಇಲ್ಲಿ. ಸೊ ನಮ್ಗೆ ಕಿಚನ್ ಬರ್ತಾ ಇದೆ, ಕಿಚನ್ ಎಲ್ ಶೇಪ್ ಅಲ್ಲಿ ಸಿಗ್ತಾ ಇದೆ. ಇದೆಲ್ಲ ಕೌಂಟರ್ ಟಾಪ್ ಎಲ್ಲ ಬ್ಲಾಕ್ ಕಲರ್ ಗ್ರಾನೈಟ್ ಟೈಪ್ ಮಾಡಿದೀವಿ, ಮತ್ತು ಸಿಂಕ್ ಟ್ಯಾಪ್ ನ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ, ಅದೆಲ್ಲ ವಾಲ್ ಗೆಲ್ಲ ನಾವು 2x4 ಟೈಲ್ಸ್ ನ ಯೂಸ್ ಮಾಡಿರೋದು ಇಲ್ಲೆಲ್ಲ. ಇಲ್ಲಿ ರೂಮ್ ಇದೆ, ರೂಮ್ ಹೇಗಿದೆ ತೋರಿಸ್ತೀನಿ. ಅಂಡ್ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ, ಇಲ್ಲಿ ನಮ್ಗೆ ವಾಶ್ರೂಮ್ ಬರ್ತಾ ಇದೆ, ಹಿಡನ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಕಂಪ್ಲೀಟ್ ಹಿಡನ್ ವಾಶ್ರೂಮ್ ಸಿಗ್ತಾ ಇದೆ ನಮ್ಗೆ ಇನ್ನೊಂದು. ಅಂಡ್ ವಾಲ್ ಗೆಲ್ಲ 2x4 ಟೈಲ್ಸ್ ನ ಯೂಸ್ ಮಾಡಿದ್ವು. ಕವರ್ ಮಾಡಿದಾಗ ಇಲ್ಲಿ ನಮ್ಗೆ ವಾಶ್ರೂಮ್ ಇದೆ ಅಂತಾನೆ ಗೊತ್ತಾಗಲ್ಲ. ಅಂಡ್ ನೀವು ನೋಡ್ಬೋದು ಕಂಪ್ಲೀಟ್ ಈ ಮನೆಗೆ ಡಿಜಿಟಲ್ ಲೈಟ್ಸ್ ನ ಪ್ರೊವೈಡ್ ಮಾಡಿರೋದು. ಸೊ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ, ಇವೆಲ್ಲ ಲೈಟ್ಸ್ ಪ್ರೊವೈಡ್ಸ್ ನೋಡಿ. ಇದು ಆಫ್ ಮಾಡಿದ ತಕ್ಷಣ ಲೈಟ್ಸ್ ಆಫ್ ಆಗ್ತಾ ಇದೆ, ಮತ್ತೆ ಆನ್ ಮಾಡಿದ್ರೆ ಲೈಟ್ ಆನ್ ಆಗ್ತಾ ಇದೆ. ಅಲ್ಲಿ ಆಕ್ಚುಲಿ ವರ್ಕ್ ನಡೀತಾ ಇದೆ. ಮೇಲ್ಗಡೆ ಹೋಗ್ಬಿಡೋಣ. ಕೆಳಗಡೆ ಎಲ್ಲ SS ರೈಲಿಂಗ್ಸ್ ನ ಯೂಸ್ ಮಾಡಿದ್ರು. ಇಲ್ಲೆಲ್ಲ ನಮ್ಗೆ ವುಡ್ ಅಲ್ಲಿ ಟಫನ್ ಗ್ಲಾಸಸ್ ನ ಪ್ರೊವೈಡ್ ಮಾಡಿರೋದು. ಸ್ಟೇರ್ ಕೇಸ್ ಗೋಸ್ಕರ ಲಪೋತ್ರನ ಯೂಸ್ ಮಾಡಿದೀವಿ. ವಿತ್ ಡ್ಯುಯಲ್ ಕಾಂಬಿನೇಷನ್ ಅಲ್ಲಿ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲ ನೋಡಿ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ, ಇದು ಲಪೋತ್ರ ಬರ್ತಾ ಇದೆ. ಸೊ ಬನ್ನಿ ಮೇಲೆ ಇದು ನಮ್ಗೆ ಫ್ಯಾಮಿಲಿ ಲಾಂಚ್ ಬರ್ತಾ ಇದೆ. ವಿತ್ ನಮ್ಗೆ ಇಲ್ಲಿ ವರ್ಕ್ ಸ್ಟೇಷನ್ ತರಾನು ಯೂಸ್ ಮಾಡ್ಕೋಬಹುದು ಇದನ್ನ. ಇಲ್ಲಿ ನಮ್ಗೆ ಒಂದ್ ರೂಮ್ ಸಿಗ್ತಾ ಇದೆ, ಬನ್ನಿ ಮಾಸ್ಟರ್ ಬೆಡ್ರೂಮ್. ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಅಂಡ್ ಇಲ್ಲಿ ವಾಕ್ ಇನ್ ಔಟ್ ಸ್ಪೇಸ್ ಕೂಡ ಬರ್ತಾ ಇದೆ, ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮಗೆ ಬಂದಿದೆ. ಸೊ ಇದು ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ಅಂಡ್ ಇದು ನಮ್ಗೆ ವಾಕ್ ಇನ್ ಔಟ್ ಸಿಗ್ತಾ ಇದೆ. ಸೊ ನಮ್ಗೆ ಇಲ್ಲಿ ಮತ್ತೊಂದು ರೂಮ್ ಸಿಗ್ತಾ ಇದೆ. ಆ ರೂಮ್ ಸಿಗೋಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಆಕ್ಚುಲಿ ಸ್ಕೈಲೈಟ್ ನ ಪ್ರೊವೈಡ್ ಮಾಡಿದೀವಿ ಮೇಲ್ಗಡೆಯಿಂದ. ಡೈರೆಕ್ಟ್ ಕೆಳಗಡೆಗೂ ಕೂಡ ಸನ್ಲೈಟ್ ಬೀಳಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ನ ನಾವು ಮಾಡಿರೋದು. ಇಲ್ದ ಗ್ಲಾಸ್ ಫಿಟ್ಟಿಂಗ್ ಮಾಡಿರೋದ್ರಿಂದ ಸನ್ಲೈಟ್ ಕೂಡ ನ್ಯಾಚುರಲ್ ಆಗಿ ಬೀಳುತ್ತೆ ನಮ್ಗೆ. ಸೊ ಬನ್ನಿ, ಇಲ್ಲಿ ಮತ್ತೊಂದು ರೂಮ್ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಗೆ
ಮತ್ತೊಂದು ರೂಮ್ ಸಿಗ್ತಾ ಇದೆ. ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ ಅಂಡ್ ಇಲ್ಲಿ ಕೂಡ ನಮ್ಗೆ ವಾಕಿಂಗ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಅಂಡ್ ನೀವು ಅನ್ಕೋಬಹುದು 30-40 ಇಷ್ಟು ಚೆನ್ನಾಗಿ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಅಂತ, ಯಾಕಂದ್ರೆ ತುಂಬಾ ವಿಶಾಲವಾಗಿ ಬಂದಿದೆ ಮನೆ. ಅಂಡ್ ನೀವು ಟೈಲ್ಸ್ ಇಲ್ಲಿ ನೋಡ್ಬೋದು. ಸೊ ಬನ್ನಿ ಒಳಗಡೆ. ಕಂಪ್ಲೀಟ್ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು ನಾವು. ಇಲ್ಲೂ ಅಷ್ಟೇ, ಇದೆಲ್ಲ ಅಷ್ಟೇ 2x4 ಅಲ್ಲೇ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ. ಇದು ಇಲ್ಲಿ ನಾ ಹೇಳಿದ್ನಲ್ಲ ಫ್ಯಾಮಿಲಿ ಲಾಂಚ್, ಅಲ್ಲಿ ವರ್ಕ್ ಸ್ಟೇಷನ್ ತರಾನು ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ ವಿತ್ ಇಲ್ಲಿವರೆಗೂ ಕೂಡ ಲಿಫ್ಟ್ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದು ಎಲಿವೇಶನ್ ಅಲ್ಲಿ MS ಅಲ್ಲಿ CNC ಕಟಿಂಗ್ ಡಿಸೈನ್ ಮಾಡಿರೋದು ಅಂತ ಹೇಳಿದ್ನಲ್ಲ, ಅಲ್ಲಿ ಕೆಳಗಡೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೆ ಬಾಲ್ಕನಿ ಸಿಗ್ತಾ ಇತ್ತು. ಇಲ್ಲಿ ಫ್ಯಾಮಿಲಿ ಲಾಂಚ್ ಅಲ್ಲಿ ಇದು ಬಂದಿರೋದು, ಈ ಡಿಸೈನ್ ಬಂದಿರೋದು. ಮತ್ತೆ ಮೇಲೋಗೋಣ ಬನ್ನಿ. ಸೊ ನೀವು ಇಲ್ಲಿ ಸ್ಕೆಲೆಟ್ ನೋಡ್ಬೋದು. ನಾವು 2 ಸೈಡ್ ಅಲ್ಲಿ ಇಲ್ಲಿ ಸ್ಕೆಲೆಟ್ ನ ಪ್ರೊವೈಡ್ ಮಾಡಿದೀವಿ ಅಂಡ್ ಕಂಪ್ಲೀಟ್ ಅದಕ್ಕೆಲ್ಲ ಫಂಡಾಮ್ಯಾಕ್ಸ್ ಬೋರ್ಡ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಸೊ ಇಲ್ಲಿ ನಮಗೆ ಹಾಫ್ ಪೋರ್ಷನ್ ಟೆರೆಸ್ ಬರ್ತಾ ಇದೆ, ಇನ್ ಹಾಫ್ ಪೋರ್ಷನ್ ನಮ್ಗೆ ಇಲ್ಲಿ ರೂಮ್ ಮಾಡಿರೋದು. ಬನ್ನಿ ಇದೇಗಿರುತ್ತೆ. ಆಕ್ಚುಲಿ ಸೇಮ್ ಬರ್ತಾ ಇದೆ ಡಿಸೈನ್ಸ್ ಎಲ್ಲ ನೋಡಕ್ ಹೋದ್ರೆ. ಅಂಡ್ ಎಲ್ಲಾ ರೂಮ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಗೊಂದು ರೂಮ್ ಬರ್ತಿದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬಂದಿದೆ, ವಿತ್ ವಾರ್ಡ್ರೋಬ್ಸ್ ಕೂಡ ಬಂದಿದೆ. ಅಂಡ್ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಇಂಡಿಯನ್ ವಾಶ್ರೂಮ್ ನ ಅವ್ರು ಮಾಡಿಸ್ಕೊಂಡಿದ್ದಾರೆ. ಇನ್ ಹಾಫ್ ಪೋರ್ಷನ್ ನಮ್ಗೆ ಟೆರೆಸ್ ಬರ್ತಾ ಇದೆ. ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ. ಈ ಹಾಫ್ ಪೋರ್ಷನ್ ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಇಲ್ಲೊಂದು ಡೋರ್ ಬಂದು ಇಲ್ಲೊಂದು MS ಅಲ್ಲಿ ಗೇಟ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಅಂಡ್ ಇಲ್ಲಿ ನಮ್ಗೆ ವ್ಯೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಹಾಫ್ ಪೋರ್ಷನ್ ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಟ್ಯಾಂಕ್ ನ ಪ್ರೊವೈಡ್ ಮಾಡಿದೀವಿ. ಹೋಗೋದಕ್ಕೋಸ್ಕರ ಇಲ್ಲಿ ಲ್ಯಾಡರ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ನೋಡಿದ್ರಲ್ಲ ಹೇಗಿತ್ತು ಮನೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಯಾವ್ದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಆಕ್ಚುಲಿ ನಿಮ್ಗೆ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಬೇಕು ಅಂದ್ರೆ ಮೆಸೇಜ್ ಮಾಡಿ DM ಮಾಡಿ ನಮ್ಗೆ. ಆ ಕಂಪ್ಲೀಟ್ ಹೋಮ್ ಟೂರ್ ನಾನು ನಿಮ್ಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಮತ್ತೆ ಮನೆ ನೋಡಿದ್ರಲ್ಲ, ನಿಮ್ಗೆ ಈ ಮನೆ ಬಜೆಟ್ ಎಷ್ಟಾಗಿರ್ಬೋದು ಅಂತ ಐಡಿಯಾ ಏನಾದ್ರು ಇದ್ರೆ ಅದನ್ನು ಕೂಡ DM ಮಾಡಿ. ಕಂಪ್ಲೀಟ್ ಲಾಸ್ಟ್ ಹೋಮ್ ಟೂರ್ ಮಾಡಿದಾಗ ಇದ್ರ ಅಮೌಂಟ್ ಕೂಡ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಸದಾ ನಿಮ್ಮ ಜೊತೆ ಇರುತ್ತೆ. ಬ್ಯಾಂಗ್ಳೂರಲ್ಲಿ ನಿಮ್ಗೆ ಸೈಟ್ ಇದ್ದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಜಯನಗರ್ 7 ಬ್ಲಾಕ್ ಅಲ್ಲಿ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಆಫೀಸ್ ಇರುತ್ತೆ, ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.